ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ. ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್. ಸಗ್ಗದಲ್ಲಿ ರುಚಿಯೊಂದೇ ಅಮೃತ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಸೌಮ್ಯ ಅಶ್ವಥ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೆಸರು ಕಾಳಿನ ಚಟ್ನಿ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಹಸಿ ಚಟ್ನಿ ಇದು. ಮೊಳಕೆ ಕಾಳು ಬರುತ್ತಲ್ಲ, ಆ ಮೊಳಕೆ ಕಾಳಿಂದ ಚಟ್ನಿ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರಿಗೂ ಗೊತ್ತು ಹೆಸರು ಕಾಳು ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಇದರಲ್ಲಿ ಅತ್ಯಧಿಕ ಪೋಷಕಾಂಶ, ಪ್ರೋಟೀನ್ ಮತ್ತು ನಾರಿನಂಶ ಹೊಂದಿ ಅತ್ಯುತ್ತಮವಾದ ಆಹಾರ ಆಗಿದೆ. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸಲಿಕ್ಕೆ, ತೂಕ ಇಳಿಕೆಗೆ, ಮಧುಮೇಹ ಮತ್ತು ಕೊಲೆಸ್ಟ್ರಾಲ್ ನಿಯಂತ್ರಣಕ್ಕೆ ಹಾಗೂ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಕೂಡ ಸಹಕಾರಿ. ಮೊಳಕೆ ಬರಿಸಿದಂತಹ ಹೆಸರು ಕಾಳು ಆರೋಗ್ಯಕ್ಕೆ ಅತಿ ಹೆಚ್ಚು ಪ್ರಯೋಜನವನ್ನು ನೀಡುತ್ತೆ. ಇದರಲ್ಲಿರುವಂತಹ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ನಮ್ಮ ಮೂಳೆ ಮತ್ತು ಸ್ನಾಯುಗಳನ್ನು ಬಲಪಡಿಸುತ್ತೆ. ಈ ಹೆಸರು ಕಾಳಿನ ಪುಡಿಯನ್ನು ಫೇಸ್ ಪ್ಯಾಕ್ ಆಗಿ ನಾವು ಬಳಸೋದ್ರಿಂದ ಮೊಡವೆಗಳು ಕಡಿಮೆಯಾಗ್ಬಿಟ್ಟು ನಮ್ಮ ತ್ವಚೆ ಉತ್ತಮಗೊಳ್ಳುತ್ತೆ ಮತ್ತು ಹೊಳೆಯುತ್ತೆ. ಅದೇ ರೀತಿ ಗರ್ಭಿಣಿ ಸ್ತ್ರೀಯರು ತಮ್ಮ ಆರೋಗ್ಯ ಸುಧಾರಣೆಗಿರ್ಬೋದು, ಗರ್ಭಿಣಿ ಸ್ತ್ರೀಯರು ತಮ್ಮ ಆಹಾರದಲ್ಲಿ ಹೆಸರು ಕಾಳನ್ನು ನಿಯಮಿತವಾಗಿ ಸೇರಿಸ್ಕೊಂಡ್ರೆ, ಅಂದರೆ ಡೈಲಿ ಅಲ್ದಿದ್ರು ವಾರಕ್ಕೆ 3 ಅಥವಾ 4 ದಿನ ಇದನ್ನ ನಾವು ಸೇವಿಸೋದ್ರಿಂದ ಆರೋಗ್ಯಕರ ರಕ್ತ ಕಣಗಳು ಉಂಟಾಗಿ ಮಗುವಿನ ಬೆಳವಣಿಗೆ ಉತ್ತಮವಾಗಿರುತ್ತೆ ಅಂತ ಹೇಳಬಹುದು. ಹಾಗಾದ್ರೆ ಬನ್ನಿ, ಬಹಳ ಬೇಗ ಮಾಡುವಂತಹ ಸುಲಭವಾದ ಅತ್ಯುತ್ತಮ ರುಚಿಯನ್ನು ಕೊಡುವಂತಹ ಹೆಸರು ಕಾಳಿನ ಚಟ್ನಿಯನ್ನ ಹೇಗೆ ಮಾಡೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಬೇಕಾಗಿರುವಂತಹ ಸಾಮಗ್ರಿಗಳು: 1 ಚಮಚ ಜೀರಿಗೆ, ಹೆಸರು ಕಾಳು ಮೊಳಕೆ, 1 ಬಟ್ಲು, 5 ರಿಂದ 6 ಎಸಳು ಬೆಳ್ಳುಳ್ಳಿ, 1 ಸಣ್ಣಗೆ ಹೆಚ್ಚಿದಂತಹ ಈರುಳ್ಳಿ, 1/4 ಚಮಚ ಧನಿಯಾ, 3 ಹಸಿಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆ ರಸ 2 ಚಮಚ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಿಟಿಕೆ ಅರಿಶಿನ ಪುಡಿ. ಬಹಳ ಸುಲಭ, ಎಲ್ಲವೂ ಹಸಿ ಇದೆ. ನಾವು ರಾತ್ರಿ ನೆನೆಸಿಟ್ಟಿರ್ತೀವಿ. ಫುಲ್ ಉದ್ದುದ್ದ ಮೊಳಕೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಕಾಳು ಚೆನ್ನಾಗಿ ನೆಂದಿದ್ರೆ ಸಾಕು. ಮಿಕ್ಸಿ ಜಾರ್ಗೆ ಮೊಳಕೆ ಕಾಳು ಚೆನ್ನಾಗಿ ತೊಳೆದ್ಬಿಟ್ಟು ನೀರನ್ನು ಬಸಿದ್ಬಿಡಿ. ಮೊಳಕೆ ಕಾಳು, 1 ಚಮಚ ಜೀರಿಗೆ, 5 ರಿಂದ 6 ಎಸಳು ಬೆಳ್ಳುಳ್ಳಿ, ಇಲ್ವಾ ಬೇಡ ಅಂದರೆ 3-4 ಆದರೂ ಸಾಕು, 1 ಹೆಚ್ಚಿದಂತಹ ಈರುಳ್ಳಿ, ಹಸಿಮೆಣಸಿನಕಾಯಿ, ಉಪ್ಪು, ಧನಿಯಾ 1/4 ಚಮಚ, ಕೊತ್ತಂಬರಿ ಸೊಪ್ಪು ಅಷ್ಟನ್ನು ಹಾಕಿ ತರಿತರಿಯಾಗಿ ರುಬ್ಕೊಳ್ಳಿ. ಕಾಳೆ ಚೆನ್ನಾಗಿ ನೆಂದಿರೋದ್ರಿಂದ ಮತ್ತೆ ನೀರನ್ನು ಬೆರೆಸುವಂತಹ ಅವಶ್ಯಕತೆ ಬೀಳೋದೇ ಇಲ್ಲ. ಆದರೂ ತುಂಬ ಗಟ್ಟಿ ಅನ್ನಿಸ್ತು ಅಂದರೆ 1/4 ಲೋಟದಷ್ಟು 1/4 ಕಪ್ಪು ನೀರನ್ನು ಹಾಕ್ಕೋಬಹುದು. ನೀರು ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಳ್ಳಿ, ತುಂಬ ನುಣ್ಣಗೆ ಬೇಡ. ನಂತರ ಅದನ್ನ ಒಂದು ಸರ್ವಿಂಗ್ ಬೌಲಿಗೆ, ಬೇರೆ ಪಾತ್ರೆಗೆ ಬಗ್ಗಿಸ್ಬಿಟ್ಟು ಅದಕ್ಕೆ ನಿಂಬೆ ರಸ ಮತ್ತು ಚಿಟಿಕೆ ಅರಿಶಿನ ಪುಡಿಯನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನ ಸ್ವಲ್ಪ ಬಿಸಿ ಅನ್ನ ಜೊತೆಗೆ ತುಪ್ಪ ಹಾಕ್ಕೊಂಡು ಸವಿಲಿಕ್ಕೆ ತಗೋಬಹುದು. ಚಪಾತಿ ರೊಟ್ಟಿಗಂತೂ ಹೇಳಿ ಮಾಡಿಸಿದಂತಹ ಕಾಂಬಿನೇಷನ್ನು. ಮಕ್ಕಳಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಜೊತೆಗೆ ಕೊಟ್ಟರೆ ಬಹಳ ಅಂದರೆ ಬಹಳ ರುಚಿಯಾಗಿರುತ್ತೆ. ಮತ್ತು ಇದಕ್ಕೆ ನಾವು 1 ಚಮಚ ಎಣ್ಣೆನಲ್ಲಿ ಸಾಸಿವೆ, ಜೀರಿಗೆ, ಕರಿಬೇವು, ಇಂಗು ಒಗ್ಗರಣೆ ಮಾಡಿ ಮಿಕ್ಸ್ ಮಾಡಿದ್ವಿ ಅಂತಂದ್ರೂ ಚೆನ್ನಾಗಿರುತ್ತೆ. ಅದ್ರದ್ದು ಘಮನೇ ಸವಿಲಿಕ್ಕೆ ಚಂದ. ಅದು ನೋಡಿದ ಕೂಡಲೇ ತಿನ್ನೋಣ ಅಂತ ಅನ್ಸುತ್ತೆ. ಅಷ್ಟು ಕಲರ್ಫುಲ್ ಆಗಿ ಕೂಡ ಕಾಣುತ್ತೆ. ಈ ಹೆಸರು ಕಾಳಿನ ಚಟ್ನಿ ಹೇಗಿತ್ತು ಅನ್ನೋದನ್ನ ಮನೆಯಲ್ಲಿ ಒಮ್ಮೆ ಮಾಡಿ ನನಗೆ air.bdvt@gmail.comಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಹಾಗೆಯೇ ಈ ಎಲ್ಲ ಕಾರ್ಯಕ್ರಮಗಳನ್ನು ಯೂಟ್ಯೂಬ್ನಲ್ಲಿ ಆಕಾಶವಾಣಿ ಭದ್ರಾವತಿ ಸಬ್ಸ್ಕ್ರೈಬ್ ಆದರೆ ಅದರಲ್ಲಿ ಅಡುಗೆ ಆರೋಗ್ಯ ಅಂತ ಕಾರ್ಯಕ್ರಮ ಅಂತ ಕೊಟ್ಟು ಕೂಡಲೇ ನಮ್ಮ ಎಲ್ಲ ಅಡುಗೆದು ಇಷ್ಟು ದಿನದ್ದು ಎಲ್ಲವೂ ಬರುತ್ತೆ. ನಿಮಗೆ ಯಾವುದು ಯಾವಾಗ ಬೇಕಾದರೂ ಹಾಕ್ಕೊಂಡು ಕೇಳಿ ಮನೆಯಲ್ಲಿ ಮಾಡ್ಕೋಬಹುದು. ಮಾಡಿ ನೋಡಿ ಹೇಗಿದೆ ಅನ್ನೋದನ್ನ ತಿಳಿಸಿ. ನಮಸ್ಕಾರ. ಇದುವರೆಗೂ ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ. ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ FM 103.5 ಮೆಗಾಹರ್ಟ್ಸ್ಗಳಲ್ಲಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು.